ಈ 4 ಸ್ಥಳಗಳಲ್ಲಿ ವಾಸಿಸಿದರೆ ಜೀವನ ನರಕವಾಗುವುದು ಗ್ಯಾರಂಟಿ. ಪುರಾಣಗಳಲ್ಲಿ ಮತ್ತು ಶಾಸ್ತ್ರದಲ್ಲಿ ಓರ್ವ ವ್ಯಕ್ತಿ ಈ 4 ಸ್ಥಳಗಳಲ್ಲಿ ವಾಸಿಸಬಾರದು ಎಂದು ಉಲ್ಲೇಖಿಸಲಾಗಿದೆ. ನಾವು ಯಾವ 4 ಸ್ಥಳಗಳಲ್ಲಿ ವಾಸಿಸಬಾರದು ಗೊತ್ತೇ? ಈ 4 ಸ್ಥಳಗಳಲ್ಲಿ ವಾಸಿಸಿದರೆ ಭವಿಷ್ಯವೇ ಹಾಳಾಗುವುದು. ನೀವು ಇಂತಹ ಸ್ಥಳದಲ್ಲಿ ವಾಸಿಸುತ್ತಿದ್ದೀರಾ? ಮನುಷ್ಯನೆಂದ ಮೇಲೆ ಆತನಿಗೆ ಸಂಬಂಧಿಸಿದ ಅಥವಾ ಆತನ ಪಿತೃಗಳಿಗೆ ಸಂಬಂಧಿಸಿದ ಕೆಲವು ಸ್ಥಳಗಳಲ್ಲಿ ವಾಸಿಸುತ್ತಾನೆ. ವಾಸಿಸುವ ಸ್ಥಳಕ್ಕೆ ಸಂಬಂಧಿಸಿದಂತೆ ಅದರದೇ ಆದ ನಿಯಮಗಳಿವೆ. ಹಿಂದೂ ಪುರಾಣಗಳಲ್ಲಿ ಮತ್ತು ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಸುಸಂಸ್ಕೃತನಾದ ವ್ಯಕ್ತಿಯು ಕೆಲವೊಂದು ಸ್ಥಳದಲ್ಲಿ ವಾಸಿಸಬಾರದು ಎಂದು ಹೇಳಲಾಗಿದೆ. ಒಂದು ವೇಳೆ ಅವನು ಇಂತಹ ನಿರ್ಬಂಧಿತ ಸ್ಥಳಗಳಲ್ಲಿ ವಾಸಿಸಿದರೆ ಅದು ಅವನ ಜೀವನದ ಮೇಲೆ ಮತ್ತು ಭವಿಷ್ಯದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಹಾಗೂ ನೀವು ಇಂತಹ ಸ್ಥಳಗಳಲ್ಲಿ ವಾಸಿಸುತ್ತಿದ್ದರೆ ನಿಮ್ಮ ಭವಿಷ್ಯ ಹೀಗೇ ಇರಬೇಕೆಂದು ಎಂದಿಗೂ ಬಯಸಲು ಹೋಗದಿರಿ. ಅಂತಹ 4 ಸ್ಥಳಗಳು ಯಾವ್ಯಾವು? 1. ಪ್ರಬಲ ಮತ್ತು ಪ್ರಸಿದ್ಧ ವ್ಯಕ್ತಿಗಳಿಂದ ದೂರವಿರಿ. ಭವಿಷ್ಯ ಪುರಾಣದ ಪ್ರಕಾರ ರಾಜ ಅಥವಾ ಅವನ ಸೇವಕರು ವಾಸಿಸುವ ಮನೆಯ ಬಳಿ ನೀವು ವಾಸವನ್ನಿಟ್ಟುಕೊಳ್ಳಬಾರದು. ರಾಜ ಮತ್ತು ಅವನ ಸೇವಕನ ನಡುವೆ ವಾದಗಳು ಉಂಟಾದಾಗ ಅದು ನೇರವಾಗಿ ನಿಮ್ಮ ಮನೆಯ ಮೇಲೆ ಪ್ರಭಾವ ಬೀರುವುದು. 2ನೇಯದಾಗಿ, ರಾಜನ ಅರಮನೆಯ ಬಳಿ ಮನೆ ಕಟ್ಟಬಾರದು. ಏಕೆಂದರೆ ಅನೇಕ ಪ್ರತಿಷ್ಠಿತರು ಅರಮನೆಗೆ ಬಂದು ಹೋಗುತ್ತಿರುತ್ತಾರೆ. ಇದು ಕುಟುಂಬ ಸದಸ್ಯರ ಜೀವನವನ್ನು ಅಸ್ತವ್ಯಸ್ತಗೊಳಿಸಬಹುದು. ಪ್ರಸ್ತುತ ದಿನಗಳಲ್ಲಿ ರಾಜನ ಸ್ಥಾನ ಬದಲಾಗಿ ರಾಜಕಾರಣಿಗಳು ಕುಳಿತಿದ್ದಾರೆ. ರಾಜಕಾರಣಿಗಳ ಮನೆಗೆ ಕೇವಲ ಉನ್ನತ ಹುದ್ದೆಯಲ್ಲಿರುವವರು ಮಾತ್ರವಲ್ಲ, ಗುಂಡಾಗಳು ಕೂಡ ಬರಬಹುದು. ಇದು ನಿಮಗೂ ಅಪಾಯವನ್ನುಂಟು ಮಾಡಬಹುದು. 2. ಕಾನೂನು ಬಾಹಿರ ಚಟುವಟಿಕೆಗಳಿರುವ ಸ್ಥಳಗಳಲ್ಲಿ ಇರಬೇಡಿ. ಬಾರ್ಗಳು, ಜೂಜಿನ ಮನೆಗಳು, ವೇಷವಾಟಿಕೆಗಳು, ಮಾಂಸದ ಅಂಗಡಿಗಳು ಅಥವಾ ನಿಮ್ಮ ಮನೆಯ ಸಮೀಪದಲ್ಲಿ ಯಾವುದೇ ರೀತಿಯ ಅನೈತಿಕ ಅಕ್ರಮ ಚಟುವಟಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದರೆ ಅಲ್ಲಿ ವಾಸಿಸಬಾರದು. ಮಾಂಸಾಹಾರಿಯಾದರೂ ಅಲ್ಲೇ ಇರಬಾರದು. ಅಂತಹ ಸ್ಥಳವು ನಿಮ್ಮ ಜೀವನದಲ್ಲಿ ಎಂದಿಗೂ ಶಾಂತಿಯನ್ನು ಹೊಂದಲು ಬಿಡುವುದಿಲ್ಲ. ಇದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಈ ಸ್ಥಳಗಳಲ್ಲಿ ಅಪರಾಧಿಗಳು ವಾಸಿಸುತ್ತಾರೆ. ಸೇಡು ತೀರಿಸಿಕೊಳ್ಳುವ ಮತ್ತು ನಕಾರಾತ್ಮಕ ಜನರ ಸಂಚಾರ ಸಾಕಷ್ಟು ಇರುತ್ತದೆ. ಈ ಕಾರಣದಿಂದಾಗಿ ಉತ್ತಮ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಅಂತಹ ಸ್ಥಳಗಳಿಂದ ದೂರವಿರಿ. 3. ನಿರ್ಜನ ಸ್ಥಳದಲ್ಲಿ ಮನೆಯನ್ನು ಕಟ್ಟಿಕೊಳ್ಳದಿರಿ. ನಿರ್ಜನ ಸ್ಥಳಗಳಲ್ಲಿ ಅನೇಕ ಜನರು ಏಕಾಂತದಲ್ಲಿ ವಾಸಿಸಲು ಇಷ್ಟಪಡುತ್ತಾರೆ. ಇದರಿಂದಾಗಿ ನಿರ್ಜನ ಪ್ರದೇಶಗಳಲ್ಲಿ ಸಮಯವನ್ನು ಕಳೆಯಲು ಬಯಸುತ್ತಾರೆ. ಭವಿಷ್ಯ ಪುರಾಣದ ಪ್ರಕಾರ ನಿಮ್ಮ ಮನೆ ನಗರ ಅಥವಾ ಪಟ್ಟಣದ ಹೊರಗೆ ಇರಬಾರದು. ಹಳ್ಳಿ ಅಥವಾ ನಗರದಲ್ಲಿ ವಾಸಿಸುವುದು ತುಲನಾತ್ಮಕವಾಗಿ ಸುರಕ್ಷಿತವಾಗಿರುತ್ತದೆ. ಮನೆ ತೀರಾ ಏಕಾಂತ ಸ್ಥಳದಲ್ಲಿ ಅಥವಾ ಹಳ್ಳಿಯ ಹೊರಗೆ ಇದ್ದರೆ ನೀವು ಮನೆಯಿಂದ ಹೊರಗೆ ಹೋದಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಚಿಂತೆ ಕಾಡಲು ಪ್ರಾರಂಭವಾಗುತ್ತದೆ. ಇನ್ನು ಕೆಲವು ಕೆಟ್ಟ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. 2ನೇಯದಾಗಿ, ನಿಮ್ಮ ಮನೆಯು ನಗರದಿಂದ ದೂರದಲ್ಲಿದ್ದರೆ ನೀವು ಕಾರು ಅಥವಾ ಬೈಕ್ ಹೊಂದಿದ್ದರೂ ಸಹ ರಾತ್ರಿಯಲ್ಲಿ ಪ್ರಯಾಣಿಸಲು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 3ನೇಯದಾಗಿ, ರಾಹು ಯಾವಾಗಲೂ ಯಾರೂ ಇಲ್ಲದಂತಹ ಸ್ಥಳದಲ್ಲಿ ಇರಲು ಬಯಸುತ್ತಾನೆ. ಇದರಿಂದ ಆ ನಿರ್ಜನ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಗಳ ಕಂಪನ ಹೆಚ್ಚಾಗಿರುತ್ತದೆ. 4. ಶಬ್ದ ಮಾಲಿನ್ಯ ಮತ್ತು ಕಾರ್ಖಾನೆಗಳಿರುವ ಸ್ಥಳ. ನಿಮ್ಮ ಮನೆಯ ಹತ್ತಿರ ಆಟೋ ಗ್ಯಾರೇಜ್, ಯಂತ್ರೋಪಕರಣಗಳ ತಯಾರಿಕೆ, ಪೀಠೋಪಕರಣ ಮಾಡುವ ಕೆಲಸ, ಕಲ್ಲು ಕೆತ್ತನೆ ಕೆಲಸ ಇತ್ಯಾದಿಗಳಿದ್ದರೆ ಅಥವಾ ಇದೇ ರೀತಿಯ ಶಬ್ದವನ್ನು ಉಂಟು ಮಾಡುವಂತಹ ಕಾರ್ಖಾನೆಗಳು ಇದ್ದರೆ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಹಾಗೂ ಇದು ಕುಟುಂಬದ ಸದಸ್ಯರಿಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ.
ಪ್ರಸ್ತುತ ದಿನಗಳಲ್ಲಿ ಹೆಚ್ಚಿನವರು ಸಾಂಸ್ಕೃತಿಕ ತರಗತಿಗಳನ್ನು ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡಿರುತ್ತಾರೆ. ಇದು ನೆರೆಹೊರೆಯವರಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು. ಆದ್ದರಿಂದ ಇಂತಹ ಮನೆಗಳಲ್ಲಿ ವಾಸ ಮಾಡಬೇಡಿ. ನಮ್ಮ ಪುರಾಣಗಳು ಈ ಮೇಲಿನ 4 ಸ್ಥಳದಲ್ಲಿ ವಾಸಿಸಲು ಬಯಸಬಾರದು ಎನ್ನುವ ಮಾಹಿತಿಯನ್ನು ನೀಡುತ್ತದೆ. ಇಂತಹ ಸ್ಥಳದಲ್ಲಿ ವಾಸ ಮಾಡುವುದರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.